ಮಂಗಳೂರಿಗೆ ಬಂದಂಥ ಈ ಒಂದು ಸಂದರ್ಭದಲ್ಲಿ ಕಂಬಳ ನಡೆಯುತ್ತಿರುವಂಥ ಜಾಗಕ್ಕೆ ನಾವು ಒಂದು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನು ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಬಂದಿರೋದು. ಇಲ್ಲಿ ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ನೋಡಿ ಎಷ್ಟು ಆಟಗಾರರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಊರಿನ ಆಟಗಾರರು ಕೂಡ ಇದ್ದಾರೆ. ಬನ್ನಿ, ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಸರ್ ನಮಸ್ಕಾರ, ಹೇಳಿ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೀವ್ ಶೆಟ್ಟಿ, ಎಡ್ತೂರು. ಹೇಳಿ, ಈಗ ಒಂದು ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಯಾವ ಪಕ್ಷ ಬಂದರೆ ನಿಮಗೆ ಉತ್ತಮ ಆಗ್ತದೆ ಈ ದೇಶದ ಅಭಿವೃದ್ಧಿ? ಇಲ್ಲಿ ಯಾವ ಪಕ್ಷ ಅನ್ನೋದಕ್ಕಿಂತ ಅಭಿವೃದ್ಧಿ ಮಾಡುವ ಪಕ್ಷ ಯಾವುದೇ ಇರಲಿ, ಯಾವ ಪಕ್ಷ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ಇಲ್ಲಿ ನಾವೇನು ಜನರಿಗೆ ನಾವು ಏನು ಹೇಳ್ತೇವೆ ಕೇಳಿದರೆ, ಅಭಿವೃದ್ಧಿ ಮಾಡುವಂಥ ಯಾವುದೇ ಪಕ್ಷ ಬೇಕಾದರೂ ಬರಲಿ. ನಿಮ್ಮ ಪ್ರಕಾರ ಈ ಅಭಿವೃದ್ಧಿ ಮಾಡುವ ಪಕ್ಷ ಅಂದರೆ ಯಾವುದು? ನನ್ನ ಪ್ರಕಾರ ಅಭಿವೃದ್ಧಿ ಮಾಡೋ ಪಕ್ಷ ಅಂತಲ್ಲ. ನಾವು ಕಾಂಗ್ರೆಸ್ ನೋಡಿದ್ದೇವೆ, ಬಿಜೆಪಿ ನೋಡಿದ್ದೇವೆ. ಬಟ್ ಮತದಾರರಿಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಮಾಡುವಂಥ ಯಾರು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು ಇವತ್ತು ಮತದಾನ ಅನ್ನೋದು ಕೇವಲ ನಾನು ಹೋಗಿ ಮತದಾನ ಮಾಡೋದು ಅಷ್ಟೇ ಅಲ್ಲ. ಈ ದೇಶದ ಭವಿಷ್ಯವನ್ನು ಉಳಿಸ್ಕೊಂಡು ಈ ದೇಶದ ಸಮಗ್ರತೆಗೆ, ಏಕಾಗ್ರತೆಗೆ ಕೆಲಸ ಮಾಡುವವರು ನಮ್ಗೆ ಬೇಕಾಗಿದೆ. ಅಂಥ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಈಗ ಇವತ್ತು ನಾವು 100% ಎಜುಕೇಟೆಡ್ ಇದ್ದೀವಿ. ವಿದ್ಯಾ ಇಲ್ಲದವ್ರು ಯಾರಿಲ್ಲ. ಸೊ ಹೆಬ್ಬೆಟ್ಟುಗಳು ಯಾರೂ ಇಲ್ಲ. ಇವತ್ತು ನೀವು ಸಮೀಕ್ಷೆ ಮಾಡಿದ್ರೆ ಒಂದೊಂದು ತಾಲೂಕಲ್ಲಿ 100 ಜನ 80-85 ದಾಟಿದವರು ಇದ್ದಾರೆ. ಅದಕ್ಕಿಂತ ಮಿಕ್ಕವರೆಲ್ಲ ಅವರಿಗೆ ಎಜುಕೇಷನ್ ಇದೆ, ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ. ನಾನಿವತ್ತು ಕಂಬಳದಲ್ಲಿ ಇದನ್ನು ಮಾತಾಡ್ತೇನೆ ಯಾಕೆಂತ ಕೇಳಿದರೆ, ಯಾವುದೇ ಪಕ್ಷಕ್ಕೆ ಒಂದು ವಿರೋಧವಾಗಿ, ಯಾವುದೇ ಪಕ್ಷಕ್ಕೆ ಫೇವರ್ ಆಗಿ ನಾನು ಮಾತಾಡ್ತಾ ಇಲ್ಲ. ಸೊ ಅಭಿವೃದ್ಧಿಗೊಳಿಸುವಂಥ ಏನು ಈಗ ಮ್ಯಾನಿಫೆಸ್ಟೋ ಕೊಡ್ತಾರೆ ಅಲ್ಲ, ಆಯಿತು ಸರ್, ನಾನು ಕೇಳುವಂಥದ್ದು ಇದ್ದಿದ್ರಲ್ಲೇ ಉತ್ತಮ ಯಾವುದು ಅಂತ ನಿಮಗೆ ಅನಿಸುತ್ತೆ? ಅದನ್ನು ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಚಾನಲ್ನಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಬೋದು. ಪಕ್ಕ. ಓಕೆ ಥ್ಯಾಂಕ್ ಯು. ಓಕೆ, ನಿಮ್ಮ ಹೆಸರು ಎಂತ? ನಾನು ವಿಜಯಕುಮಾರ್ ಕಂಗಿನ ಮನೆ. ಎಂತ? ವಿಜಯಕುಮಾರ್ ಅವರೇ ಹೇಳಿ, ವಾ ಪಕ್ಷ ಬತ್ತುಂಡು ಏಟೆ ಈ ದೇಶದ ಹಿತದೃಷ್ಟಿಡು ದೇಶದ ನಮ್ಮ ಎಲ್ಲಿ ಪುನಃ 17ನೇ ಕ್ಲಾಸ್ ಕಲ್ಪನೆಗೆಲ್ಲ ರಾಜಕೀಯದನ್ನು ತೆರೆ ಹೊಂದಿತ್ತ. ಕೃಷಿಕನ ಅಕೌಂಟ್ಗೆ ನೇರವಾಗಿ ಹಣ ಬರುವಂಥ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರು. ಅದರ ಮೊದಲು ಏನಾದರೂ ದುಡ್ಡು ಬಂದರೆ ಅದರ ಪರ್ಸೆಂಟೇಜ್ ಕಟ್ ಆಗ್ತಾ ಇತ್ತು. ಅಧಿಕಾರಿಗೆ ಒಂದಿಷ್ಟು ಮತ್ತು ಇಂಥವ್ರಿಗೆ ಇಂತಿಷ್ಟು ಹೋಗ್ತಿದ್ದು. ಆದ್ರಿಂದ ಪ್ರತಿಯೊಬ್ಬ ಕೃಷಿಕನಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಆಸೆ ಏನಂತ ಹೇಳಿದ್ರೆ, ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಳ್ಳಿಗೆ ಸ್ವಜಲಧಾರ ಯೋಜನೆಯನ್ನು ಕಂಡವರು, ಸಾವಿರಾರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡಲ್ಲ. ಒಟ್ಟಿನಲ್ಲಿ ಈ ಬಾರಿ ಗೆಲ್ಲೋದುಂಟಾ? 100ಕ್ಕೆ 100 ನರೇಂದ್ರ ಮೋದಿ ಸರ್ಕಾರನೇ. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಿಕುಂಟು? ಕರ್ನಾಟಕದಲ್ಲಿ 22 ಸೀಟ್ ಗೆಲ್ಲುತ್ತೆ. ಗ್ಯಾರಂಟಿ 22 ಸೀಟ್ ಗೆಲ್ಲುತ್ತೆ. ಹೇಗಂತೆ? 22 ಸೀಟ್ ಗೆಲ್ಲಿಕುಂಟಂತೆ ಬಿಜೆಪಿ. 15 ಸೀಟ್ ಗೆದ್ದು ತೋರಿಸಲಿ. ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಿಕುಂಟು? ಉಳಿದಿದೆಷ್ಟು? ಉಳಿದದ್ದು 22. ಈಗ ನಮ್ಗೆ ಏನು ಇಲ್ಲ ಅಂತ ಹೇಳ್ತಾರಲ್ಲ, 4 ಸೀಟ್ ಕೊಟ್ಟಿದ್ದೀವಿ. ಅವ್ರದ್ದು ಇಷ್ಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವೇನು ಹೇಳ್ತೀವಿ, ನೀವು ಇಷ್ಟು ಗೆಲ್ತೀರಾ, ಅದಕ್ಕಿಂತ 7 ಮೈನಸ್ ಮಾಡಿದೀವಿ, ನೀವು ಬಿಟ್ಟಿದ್ದು ಸಾಕು ಅಂತ ಹೇಳ್ತಿದ್ವಿ. ಮಿಕ್ಕಿದ್ದವರು ಏನ್ ಹೇಳ್ತೀರಿ? ಎಂತ ಹೇಳ್ತೀರಿ? ನಮ್ಮದು 22-26 ಸೀಟ್ ಬಂದಿತ್ತು. ಕರ್ನಾಟಕದಲ್ಲಿ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಬಂದೇ ಬರುತ್ತೆ. ಅದು ಎಲ್ಲ ಕಡೆನೂ ಇರುತ್ತೆ. 4 ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ, 2 ಸೀಟ್ JDS ಗೆಲ್ಲುತ್ತೆ. 22 ಬಿಜೆಪಿ ಪಕ್ಕ. ಓಕೆ, ನೀವೇನಂತ? ನಿಮ್ಮ ಹೆಸರು? ನನ್ನ ಹೆಸರು ದಯಾಕರ್ ಅಂತ. ದಯಾಕರ್ ಅವರೇ ಹೇಳಿ, ತುಳುನಾಡಿನಲ್ಲಿ ಕಾವು ಉಂಟು, ಶಕೆ ಉಂಟು ಬಹಳ. ಅದ್ರ ರಾಜಕೀಯ ಶಕೆ ಹೇಗೆ ಅಂತ? ರಾಜಕೀಯ ಬಾರಿ ಜಿದ್ದಾಜಿದ್ದಿ ಇದೆ. ಯಾರಿಗೆ ಜಿದ್ದಾಜಿದ್ದಿ? ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಯಾವಾಗಲೂ. ಸೊ ಇಷ್ಟರ ತನಕ ಬಿಜೆಪಿ ಮೇಲುಗೈ ಸಾಧಿಸಿದೆ, ಯಾಕೆಂದ್ರೆ ಹಿಂದುತ್ವದ ಶಕ್ತಿ ಇಲ್ಲಿ ಪ್ರಬಲವಾಗಿದೆ. ಈಗ ನಿಮಗೆ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡೋದು, ಕಾಂಗ್ರೆಸ್ ಇಂದ ಯಾರು ಸ್ಪರ್ಧೆ ಮಾಡೋದು ಗೊತ್ತುಂಟಾ? ಹೌದು, ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ, ಹಾಗೂ ಕಾಂಗ್ರೆಸ್ ಇಂದ ಪದ್ಮರಾಜ್. ಹೇಳಿ, ಈಗ ಯಾರಿಗೆ ಜನರು ಒಂದು ಒಲವನ್ನು ತೋರಿಸ್ಲಿಕ್ಕೆ ಉಂಟು ಅಂತ? ಈ ಕರಾವಳಿಯಲ್ಲಿ ಹಿಂದುತ್ವ ಪ್ರಬಲ ಇದೆ. ಸೊ ಬಿಜೆಪಿಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ, ಬಟ್ ಹೇಳಕ್ಕಾಗಲ್ಲ, ಫೈಟ್ ಇದೆ. ಓವರ್ ಆಲ್ ನೋಡುವಾಗ ಬಿಜೆಪಿ ಗೆಲ್ಲುವ ವಿಶ್ವಾಸ ಇದೆ. ಪಕ್ಕ. ಓ ಅಣ್ಣ ಇಲ್ಲಿ ಬಾರ. ನಿಮ್ಮ ಪ್ರಕಾರ ಈ ಸಲ ಅದರಲ್ಲೂ ಬಹಳ ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಯಾರು ಗೆಲ್ಲಬಹುದು?
ನೋಡಿ, ಇಲ್ಲಿ ತುಂಬ ಒಂದು 30 ವರ್ಷದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷವೇ ಗೆದ್ದುಕೊಂಡು ಬಂದಿದೆ. ಈ ಬಾರಿ ಬದಲಾವಣೆ ಇದೆ. ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಯಾಕಂತ ಹೇಳಿದರೆ ಇಡೀ ನಮ್ಮ ಸೌತ್ ಕನ್ನಡದಲ್ಲಿ ಆದಂಥ ಒಳ್ಳೆ ಒಳ್ಳೆ ವಿಚಾರಗಳನ್ನು, ವಿಜಯ ಬ್ಯಾಂಕನ್ನು ಬರೋಡ ಬ್ಯಾಂಕಿಗೆ ಮರ್ಜಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಮಂಗಳೂರು ಅಭಿವೃದ್ಧಿ ಆಗಿದೆಯಾ? ಮಂಗಳೂರು ಏನು ಅಭಿವೃದ್ಧಿ ಆಗಲಿಲ್ಲ. ಈಗ ನಿಮ್ಮ ಪ್ರಕಾರ ಯಾವ ಪಕ್ಷ ಗೆಲ್ಲಬಹುದು ಅಂತ ಅಂತೀರಿ? ಇಲ್ಲಿ ಈ ಬಾರಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ. ಪಕ್ಕ 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 ನೋಡುವ, ನೋಡೇ ಬಿಡುವ. ನೋಡಿ. ಎಂತ ನಿಮ್ಮ ಹೆಸರೆಂತ? ಓಕೆ ಓಕೆ. ನಿಮ್ಮ ಹೆಸರು? ಮಧುಸೂದನ್ ಶೆಟ್ಟಿ. ಮಧುಸೂದನ್ ಅವರೇ ಹೇಳಿ, ನೀವು ಯಾವ ಪಕ್ಷ ಸಪೋರ್ಟ್ ಮಾಡೋದು? ನಮ್ದು ಹಿಂದುತ್ವ ಓನ್ಲಿ ಬಿಜೆಪಿ. ಜೈ ಮೋದಿ. ಯಾಕೆ ಹಿಂದುತ್ವ ಅಂತಕ? ಮೋದಿ ಅಂದಮೇಲೆ ಮೋದಿ. ಅಲ್ಲ, ನನ್ನ ಪ್ರಶ್ನೆ ಇಷ್ಟ ಮಾರ, ಹಿಂದುತ್ವ ಯಾಕೆ ಮಾರ? ಹಿಂದುತ್ವ ಬೇಕು. ನಮ್ಮ ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದ್ವಿ, ಅದಕ್ಕೆ ಹಿಂದುತ್ವ ಬೇಕು. ಹಾಗೆ ಹಾಗೆ ಧರ್ಮದಿಂದ ಈಗ ಎಲ್ಲದಕ್ಕೂ ಮುಕ್ತಿ ಅಂತೀರಾ? ಒಟ್ಟು ಯಾರು ಗೆಲ್ತಾರೆ ಈಗ? ಮೋದಿ ಸರ್ಕಾರ, ಬಿಜೆಪಿ. ನೀವು ಅವರಿಗೆ ಮತ ಹಾಕೋದಾ? ಪಕ್ಕ. ಅಲ್ಲ ನನ್ನ ಒಂದು ಪ್ರಶ್ನೆ, ಕಾಂಗ್ರೆಸ್ ಯಾಕೆ ಬೇಡ ಅಂತ? ನಮ್ಗೆ ಬೇಡ. ಯಾಕೆ ಪುಕ್ಸಟ್ಟು ಕೊಟ್ರೆ ನಮ್ಗೆ ಬೇಡ. ನಮ್ಗೆ ದುಡಿದು ತಿನ್ಬೇಕು ಅಷ್ಟೇ. ದುಡಿದು ತಿನ್ಬೇಕಷ್ಟೇ. ಅಷ್ಟೇ. ದುಡಿದು ತಿಂದ್ರೆ ಚಲೋ ಅಂತ. ಬಿಟ್ಟಿ ಬಾಕಿ ನಮ್ಗೆ ಬೇಡ. ಹೋಗಪ್ಪ, ಹೋಗು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಬನ್ನಿ. ಕೋಣವನ್ನ ಓಡಿಸುವಂತ ಪಂಟ್ರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ನಿಮ್ಮ ಹೆಸರು? ಬಾಲಕೃಷ್ಣ ಅವರೇ ಹೇಳಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಉಂಟು, ನಿಮ್ಮ ಮತ ಯಾರಿಗೆ? ನಾವು ದೇಶದ ಏಳಿಗೆಗೋಸ್ಕರ ಮೋದಿಜಿಗೆ. ದೇಶದ ಏಳಿಗೆಗೋಸ್ಕರ ಮೋದಿಜಿ ಬಂದ್ರುಂಟಲ್ಲ, ದೇಶದ ಏಳಿಗೆ ಹೇಗೆ ಆಗುದಾ? ಅಲ್ಲ, ಸ್ವಲ್ಪ ಹಾಗೆ ಹೇಳ್ಬೋದಾ? ಅಭಿವೃದ್ಧಿ ಹೇಗುಂಟು, ಏನುಂಟು? ಚೆನ್ನಾಗಿದೆ ಉಂಟು, ಅದಕ್ಕೆ. ಓಕೆ, ಎಂತ ಬರಲಿ. ಎಂತ ನಿನ್ನ ಹೆಸರು ಎಂತ? ರಾಕೇಶ್. ಈ ಸಲ ಯಾವ ಚುನಾವಣೆ ಬರ್ತದೆ ಗೊತ್ತುಂಟಾ? ಗೊತ್ತಿಲ್ಲ. ಎಷ್ಟು ಏಜ್ ಎಷ್ಟಾ? 16. ಅಯ್ಯೋ, ವೋಟರ್ ಐಡಿ ಎಲ್ಲ ಮಾರಸ. ಆಯ್ತು, ನಿಮ್ಮ ಅಪ್ಪ ಅಮ್ಮ ಉಂಟಲ್ಲ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರ? ಅಲ್ಲ, ನಿಂಗೆ ಓಟಿಲ್ಲ ಗೊತ್ತುಂಟು, ಆದ್ರೆ ಅಪ್ಪ ಅಮ್ಮ ಯಾರು ಬಂದ್ರೆ ಉತ್ತಮ ಅಂತ ಹೇಳ್ತಿರ್ತಾರೆ ಮನೇಲಿ? ಕಾಂಗ್ರೆಸ್. ಯಾಕ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳಬೇಕು. ಒಟ್ಟಿನ ಮೇಲೆ ಕಾಂಗ್ರೆಸ್ ಹೇಳ್ತಾರೆ. ಆಯ್ತು. ಓ ಅಣ್ಣ ನಮಸ್ಕಾರ. ಅಣ್ಣ, ಓ ಒಂದ್ ನಿಮಿಷ, ನಿಮ್ಮ ಹೆಸರೆಂತ ಮಾರ್ರೆ? ಅಶ್ರಫ್. ಈಗ ಯಾವ ಚುನಾವಣೆ ಬರ್ತುಂಟು ಗೊತ್ತುಂಟು ಅಶ್ರಫ್? ಚುನಾವಣೆ, ಲೋಕಸಭೆ ಚುನಾವಣೆ ಬರ್ತುಂಟು. ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತದೆ ಮಾರ? ಯಪ್ಪ. ಓಕೆ, ಒಂದ್ ನಿಮಿಷ ಬರ. ಹೇಳಿ, ನಿಮ್ದು ಒಂದು ಹೇಳ. ನಿಮ್ಮ ಹೆಸರೆಂತ? ಅನೀಪ್. ಈಗ ಲೋಕಸಭೆ ಚುನಾವಣೆ ಬರ್ತಾ ಉಂಟಲ್ಲ, ಯಾವ ಪಕ್ಷ ಅಂದ್ರೆ ಉತ್ತಮ ಮಾರ? ಯಾವ್ದು ಬೇಕು? ನಂಗೆ ಕಂಬಳ ಬೇಕು. ಈಗ ಕಂಬಳ ಬೇಕು? ಅಲ್ಲ ನಾನು ಸುಮ್ಮನೆ ಹಾಗೆ ದುಡ್ಡು ಅಷ್ಟೇ ಮಾಡೋ, ದುಡ್ಡು ಅಷ್ಟೇ, ಬೇರೆ ಏನು ಮಾಡೋದು? ಅಲ್ಲ, ಯಾರು ಇದ್ದಿದ್ರಲ್ಲಿ ಉತ್ತಮ ಎಂತ ಅನ್ಸ್ತದೆ ಮಾರ? ನೀವು ರಾಜಕೀಯ ನೋಡುವಾಗ ಇದ್ದಿದ್ರಲ್ಲಿ ಉತ್ತಮ ಯಾವ ಪಕ್ಷ ಅನ್ಸ್ತದೆ? ಎಲ್ಲರೂ ಒಂದೇ ಅಲ್ಲ, ಎಲ್ಲರೂ ಒಂದೇ. ಎಂತ ಬೇಕು ನಿಮಗೆ? ಕೋಣ ಬೇಕು. ಎಂತ ನೀವು? ಅಲ್ಲ ಮಾರ, ನೀವು ಓಟ್ ಹಾಕೋದಿಲ್ಲ? ಆದ್ರೆ ನಮಗೆ ಕಂಬಳ ಮುಖ್ಯ. ಕಂಬಳ ಮತ್ತೆ ಇದೆಲ್ಲ ಬೇಡ ನಿಮಗೆ? ಈ ರಾಜಕೀಯ ಚುನಾವಣೆ ಎಲ್ಲ ಬೇಡ. ದುಡ್ಡು ಮಾಡುದವರು. ದುಡ್ಡು ಮಾಡು. ನಮಗೆ ಬರೀ ಕೋಣ ಬೇಕು. ಇರೋದ್ರಲ್ಲ ಉತ್ತಮ ಯಾರು ಮಾರ? ಇರೋದ್ರಲ್ಲ ಉತ್ತಮ ಇಡೋದ್ರಲ್ಲ ಬಿಜೆಪಿ ಕಾಂಗ್ರೆಸ್? ಅದು ಹೇಳಕ್ ಬರಲ್ಲ. ನೀವೆಂತ ಹೇಳ್ತೀರಾ? ಇರೋದ್ರಲ್ಲ ಉತ್ತಮ ಯಾರು? ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ಕಾಂಗ್ರೆಸ್? ನಮ್ಗೆ ಯಾವ್ದು ಒಂದೇ, ನಮಗೆ ಯಾವ್ದು ಒಂದೇ ನೋಡುವ. ಎಲ್ಲ ಯಾವ್ದಾದ್ರು ಒಂದೇ. ಇಂದು ನೆನೆಸ್ಬಿಡ್ತಾರ ಮಾರ. ಓ, ಎಂತ ನಿಮ್ಮ ಹೆಸರೆಂತ? ಚಂದ್ರಹಾಸ. ಓಹೋ, ನಿಮಗೆ ಯಾವ ಪಕ್ಷ ಬಂದರೆ ಮಂದಹಾಸ ಮಾರ? ಪಕ್ಷದ ಬಗ್ಗೆ ನಾವಿಲ್ಲ ಮಾರ. ಮತ್ತೆ ನೀವೆಂತ ಓಟ್ ಹಾಕೋದಿಲ್ಲ? ನೀವು ಓಟ್ ಹಾಕೋದಿಲ್ಲವಾ? ಓಟ್ ಮತ್ತೆ ಅದು ಇದಾಗ್ಬೇಕು, ಫೈನಲ್ ಆಗ್ಬೇಕು. ಅನಂತರ ಅದು ಆಗ್ತದೆ. ಅದು ಯಾರು ಒಬ್ರು ಚಿಂತೆ ಮಾಡೋ, ಇದರ ಚಿಂತೆ ಮಾತ್ರ. ಈಗ ನಮಗೆ ಒಂದ್ ಹೇಳಿ, ಈಗ ನಮಗೆ ಒಂದ್ ಹೇಳಿ, ನಮ್ಗೆ ಒಂದು ಬಿಜೆಪಿ ಕಾಂಗ್ರೆಸ್ ಅದು ಬೇಡ ನಮ್ಗೆ. ಪಕ್ಷ ಬೇಡ. ಆಯ್ತು, ಇರೋದ್ರಲ್ಲೇ ಉತ್ತಮ ಅಂತ. ಇರೋದ್ರಲ್ಲೇ ಉತ್ತಮ ಬಿಜೆಪಿ. ಮತ್ತೆ ನೋಡುವ, ಚಿಂತನೆ ಮಾಡುವ, ಅದರ ಬಗ್ಗೆ ಚಿಂತನೆ ಮಾಡುವ. ಓಕೆ, ಚಿಂತನೆ ಮಾಡಿ. ಇರ್ರಿ, ಎಲ್ಲಿ ಹೋಗುದು ಮಾರ? ನಿಮ್ಮ ಹೆಸರೆಂತ? ಪುನೀತ್. ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಈಗ ಒಂದು ಮಂಗಳೂರಿಗೆ, ಪ್ರಮುಖವಾಗಿ ದೇಶಕ್ಕೆ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ ನಿಮಗೆ?
ನಾವು ಮಂಗಳೂರಿನವರಲ್ಲ, ಮತ್ತೆ ಎಲ್ಲಿ? ನಾವು ಬೇರೆ ಊರಿಂದ ಬಂದಿದ್ದು, ಅದು ಯಾವ ಊರು? ಚಿಕ್ಕಮಗಳೂರು. ಓ, ನೀವು ನಮ್ಮೂರಿನವರು. ಆಯ್ತು ಬಿಡಿ, ಹೇಳಿ, ಆಯ್ತು, ಪರವಾಗಿಲ್ಲ. ಯಾವ್ದು ಬಂದ್ರೆ ಉತ್ತಮ ಅಂತ?